ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬಟ್ ಸ್ವಲ್ಪ ಕೋಲ್ಡ್ ಆಗಿದೆ, ಹಂಗಾಗಿ ವಾಯ್ಸ್ ಬೇರೆ ತರ ಕೇಳಿಸ್ತಾ ಇರ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಇವಾಗ ವೆದರ್ ಹೆಂಗೆ ಅಲ್ವಾ, ಸಿಕ್ಕಾಬಟ್ಟೆ ಕೋಲ್ಡ್ ಆಗಿದೆ. ನನಗಂತೂ ಯಪ್ಪ ಈ ಮಳೆಗೆ ಅದ್ರಲ್ಲಿ ಇವಾಗ ಕೋಲ್ಡ್ ಆಗಿರೋದಕ್ಕೆಂದು ತುಂಬಾನೇ ಒಂಥರ ಇರಿಟೇಷನ್ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇವಾಗ ಪ್ರೆಗ್ನೆನ್ಸಿ ಇದ್ದಾಗ ಕೋಲ್ಡೇ ಆಗ್ಲಿ ಅಥವಾ ಫೀವರೇ ಬರ್ಲಿ, ಏನೇ ಬಂದ್ರೂ ಟ್ಯಾಬ್ಲೆಟ್ಸ್ ಏನು ತಗೊಳಂಗಿಲ್ವಲ್ಲ, ಅದೊಂದು ಪ್ರಾಬ್ಲಮ್ಮು. ಹಂಗಾಗಿ ಸ್ವಲ್ಪ ಕೋಲ್ಡ್ ಜಾಸ್ತಿನೇ ಆಗಿದೆ, ಅದಕ್ಕೇನೆ ಸಿಕ್ಕಾಬಟ್ಟೆ ತಲೆನೋವು. ಇವಾಗ ಟೈಮು 3 ಗಂಟೆ ಆಗಿದೆ. 3 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಮೊಳಕೆ ಕಾಳು ಸಾಂಬಾರ್ ಮಾಡಿದ್ದೆ. ಇವಾಗ ಊಟನ ಮುಗಿಸಿ ಟ್ಯಾಬ್ಲೆಟ್ ತಗೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಮತ್ತೆ ಇವತ್ತು ಭೀಮ್ ಅಮಾವಾಸ್ಯೆ. ನಾನಂತೂ ಇವತ್ತು ನನ್ನ ಹಸ್ಬೆಂಡ್ನ ತುಂಬಾನೇ ಮಿಸ್ ಮಾಡ್ಕೊಂತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ನಂಗೆ ಹಿಂದಿನ ವ್ಲಾಗ್ ಅಲ್ಲೇ ಹೇಳಿದೆ, ತುಂಬಾ ದಿನದಿಂದ ನನಗೆ ಮುಹೂರ್ತದ ಸ್ಯಾರಿನ ತೋರಿಸಿ ನಿಮ್ದು ಅಂತ ನನ್ಗೆ ಕಂಟಿನ್ಯೂಸ್ ಆಗಿ DM ಬರ್ತಾನೆ ಇತ್ತು. ಒಂದು ನೇಮ್ ನೆನಪಿಲ್ಲ ನನ್ಗೆ, ಸುಚಿತ್ರಾ ಅಂತಾನೋ ಏನೋ ಒಂದು ಐಡಿಯಿಂದ ಮೆಸೇಜ್ ಬರ್ತಾನೆ ಇತ್ತು. ಹಂಗಾಗಿ ನೋಡೋಣ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ತೋರ್ಸೋಣ ಇವತ್ತು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ನಿಮ್ಗೆಲ್ಲಾ. ಸ್ಯಾರಿ, ನಂದು ಮುಹೂರ್ತ ಸ್ಯಾರಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ, ಓಕೆನಾ? ಮತ್ತೆ ಇನ್ನ ಕೆಲವೊಬ್ರು ಕಮೆಂಟ್ಸ್ ಹಾಕಿದ್ದೀರಾ, ಇವಾಗ ನಿಮ್ಗೆ ಎಷ್ಟು ಮಂತು ಮತ್ತೆ ಎಷ್ಟು ವೆಯ್ಟ್ ಇದ್ದೀರಾ ಇವಾಗ ಅಂತ. ಸೀರಿಯಸ್ಲಿ ನಾನು ಫಸ್ಟ್ 3 ಮಂತ್ಸ್ ಏನು 5 ಮಂತ್ಸ್ ವರೆಗೂ ನಾನು 38-39 kg ಅಷ್ಟೇನೆ ಇದ್ದಿದ್ದು. ಇವಾಗ 45 ಇದ್ದೀನಿ ಅಟ್ ಪ್ರೆಸೆಂಟ್. ಅಂತಂದ್ರೆ ನಾನು ಮೊನ್ನೆ ಸ್ಕ್ಯಾನಿಂಗ್ ಹೋಗಿದ್ದೆ. ಅವಾಗ ಸ್ಕ್ಯಾನಿಂಗ್ ಹೋದಾಗ ಅಲ್ಲಿ ವೆಯ್ಟ್ ನ ಚೆಕ್ ಮಾಡಿದ್ದು. ಹಂಗಾಗಿ ಇವಾಗ ಅಟ್ ಪ್ರೆಸೆಂಟ್ 45 ಇದ್ದೀನಿ. ಮತ್ತೆ ಇವಾಗ ಎಷ್ಟು ಮಂತ್ ಅಂತ ಕೇಳ್ತಾ ಇದ್ರೆ, ಇವಾಗ ನನ್ಗೆ ಈ ಆಗಸ್ಟ್ 19th ಬಂದ್ರೆ 8 ಮಂತ್ಸಿಗೆ ಬೀಳುತ್ತೆ. ಇವಾಗ 7 ಮಂತ್ಸ್ ರನ್ನಿಂಗ್. ಇವಾಗ ನಿಮಿಷ ತೋರಿಸ್ತೀನಿ ಸ್ಯಾರಿನ. ನಾನೇನು ಇನ್ನೊಂದು ಏನ್ ಹೇಳ್ಬೇಕು ಅಂತ ಅಂದ್ರೆ, ನಾನು ಸ್ಯಾರಿನೇ ಆಗ್ಲಿ ಅಥವಾ ಈ ಡ್ರೆಸ್ಸಸ್ಸೇ ಆಗ್ಲಿ ಯಾವ್ದಕ್ಕೂ ಅಷ್ಟೇನೆ ತುಂಬಾನೇ ಕಾಸ್ಟ್ ಕೊಟ್ಟು ಪರ್ಚೇಸ್ ಮಾಡಕ್ ಇಷ್ಟ ಪಡಲ್ಲ. ಯಾಕಂದ್ರೆ ಬಟ್ಟೆಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಇಷ್ಟ ಪಡ್ತೀನಿ, ಬಟ್ ಏನಂದ್ರೆ ತುಂಬಾ ಕಾಸ್ಟ್ಲಿ ಏನು ಇನ್ವೆಸ್ಟ್ ಮಾಡಕ್ ಇಷ್ಟ ಪಡಲ್ಲ. ಯಾಕಂದ್ರೆ ಒಂದೊಂದ್ ದಿನ ಹಾಕ್ತಿವಿ ಅದಕ್ಕೇನೆ ಅಂತ ಅನ್ಕೊಂಡು ಅಷ್ಟೊಂದೇನು ನನ್ಗೆ ಇಷ್ಟ ಆಗಲ್ಲ. ಈ ಸ್ಯಾರಿಗಳಿಗೆಲ್ಲ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡೋದಿಕ್ಕೆ ಇಷ್ಟ ಆಗಲ್ಲ ನನ್ಗೆ. ಹಂಗಾಗಿ ನಾನು ನಂದು ಮುಹೂರ್ತ ಸೀರೆ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲೇ ನಾನ್ ತಗೊಂಡಿದ್ದು. ಮತ್ತೆ ನಾವು ಚಿಕ್ಕಪೇಟೆಯಲ್ಲಿ ಬಟ್ಟೆ ಎಲ್ಲಾನು ಪರ್ಚೇಸ್ ಮಾಡಿದ್ದು. ನಂದು ಮದ್ವೆ ಡ್ರೆಸ್ಸಸ್ ಆಗ್ಲಿ ಅಥವಾ ಸ್ಯಾರಿಗಳು ಎಲ್ಲಾನು ಕೂಡ ಚಿಕ್ಕಪೇಟೆಯಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಬಟ್ಟೆ ಎಲ್ಲ ತೆಗ್ದಿದ್ದು ಚಿಕ್ಕಪೇಟೆಯಲ್ಲೇನೆ. ಹಂಗಾಗಿ ಚಿಕ್ಕಪೇಟೆಯಲ್ಲಿ ಪರವಾಗಿಲ್ಲ, ಬೆಟರ್ ಅಂತಾನೆ ಅನ್ನಿಸ್ತು ನಮ್ಗೆ. ಸುದರ್ಶನ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಅಲ್ಲಿ ಪರವಾಗಿಲ್ಲ, ಕಾಸ್ಟ್ ಆಗಿರ್ಬೋದು ಮತ್ತೆ ಕ್ಲಾತ್ ಕೂಡ ಅಷ್ಟೇನೆ, ಎಲ್ಲವೂ ತುಂಬಾ ಚೆನ್ನಾಗಿತ್ತು. ನಮ್ಗೆ ಬೇಗ ಬೇಗನೆ ಸಿಕ್ಕುದು ಕೂಡ. ತೋರಿಸ್ತೀನಿ. ಇವಾಗ ಎಲ್ಲಾನು ಓಪನ್ ಮಾಡ್ಬಿಟ್ಟೆ, ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೆ. ನೋಡಿ, ಕಲರ್ ಈ ತರ ಅಂತ ಅಂದ್ರೆ, ಇದು ಗೋಲ್ಡ್ ಮತ್ತೆ ಪಿಂಕ್ ತರ ಅಂತ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾನೆ ಇತ್ತು. ಮತ್ತೆ ಏನಂತ ಅಂದ್ರೆ, ಗೋಲ್ಡ್ ಅಂತ ಅಂದ್ರೆ ತುಂಬಾನು ಗೋಲ್ಡ್ ಅಲ್ಲ, ಅಥವಾ ಜಾಸ್ತಿ ಬರೀ ಪಿಂಕ್ ಇದೆ ಅನ್ನೋ ತರಾನು ಅಲ್ಲ. ಎರಡು ಮಿಕ್ಸ್ ಕಾಂಬಿನೇಷನ್ ಇದು, ಗೋಲ್ಡ್ ಮತ್ತೆ ಪಿಂಕ್. ನನ್ಗೆ ಇದಂತೂ ನೋಡಿದ ತಕ್ಷಣ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ನನ್ಗೆ ಅಲ್ಲಿ ನನ್ ಜಾಸ್ತಿ ತೆಗಿಸ್ಲೇ ಇಲ್ಲ ಸ್ಯಾರಿನ, ಅಂತ ಅಂದ್ರೆ ಅವ್ರು ತೆಗಿತಾ ಇದ್ರು. ಬಟ್ ನನ್ಗೆ ಇದನ್ನ ಸೆಕೆಂಡ್ ಸ್ಯಾರಿ ಏನೋ ಅನ್ಸುತ್ತೆ. ತೆಗ್ದಿದ ತಕ್ಷಣ ಏನೋ ಒಂಥರ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗೋಗ್ಬಿಟ್ಟೆ.
ತುಂಬಾನೇ ಇಷ್ಟ ಆಯ್ತು ಇದು ನೋಡಿದ ತಕ್ಷಣ. ಹಾಗಾಗಿ ಇದೊಂದನ್ನೇ ಫಸ್ಟ್ ಸೆಲೆಕ್ಟ್ ಮಾಡಿದೆ. ಇನ್ ಯಾವ್ದನ್ನು ಬೇರೆ ಯಾವ್ದನ್ನು ತೆಗ್ಸಕ್ಕೆ ಹೋಗ್ಲಿಲ್ಲ ಸೀರೆನ. ಯಾಕೆಂದ್ರೆ ನನ್ಗೆ ಅದೊಂದು ಡ್ರೆಸ್ಸೇ ಆಗ್ಲಿ ಸ್ಯಾರಿನೇ ಆಗ್ಲಿ ಏನೇ ಆದ್ರೂನು ನಂಗೆ ನೋಡಿದ ತಕ್ಷಣ ಏನಾದ್ರೂ ಇಷ್ಟ ಆಗ್ಬಿಟ್ರೆ ತಗೋಬಿಡ್ತೀನಿ. ಅದ್ ಬೇರೆಯವ್ರಿಗೆ ಚೆನ್ನಾಗ್ ಕಾಣಿಸುತ್ತೋ ಇಲ್ವೋ, ಇಲ್ಲ ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಅದು ಚೆನ್ನಾಗ್ ಕಾಣಿಸಿದ್ರೆ ನಾನು ತಗೋಬಿಡ್ತೀನಿ. ಮತ್ತೆ ಇದು ಬಾರ್ಡರ್ ಕೂಡ ಅಷ್ಟೇನೆ ನೋಡಿ, ತುಂಬಾನೇ ಚೆನ್ನಾಗಿದೆ ನೋಡಿ. ಇದನ್ನ ಅಂತಂದ್ರೆ ಬಾರ್ಡರ್ ಬಾರ್ಡರ್ ಕೂಡ ಅಷ್ಟೇ ಪಿಂಕ್ ಮತ್ತೆ ಗೋಲ್ಡ್ ಅಲ್ಲೇ ಇರೋದು. ನೋಡಿ ಈ ತರ ಇದೆ. ಇದಕ್ಕೆ ನಾನು ಬ್ಲೌಸ್ ಬಂದು ಹ್ಯಾಂಡ್ ವರ್ಕ್ ಮಾಡಿಸ್ಲಿಲ್ಲ. ಯಾಕೆಂದ್ರೆ ಹ್ಯಾಂಡ್ ವರ್ಕ್ ಮಾಡ್ಸಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಬೇಗ ಅದು ಸ್ಟಿಚಸ್ ಎಲ್ಲ ಬಿಟ್ಕೊಳ್ಳುತ್ತೆ, ಅದು ನೂಲೆಲ್ಲ ಬಿಟ್ಕೊಂಡು ಬ್ಲೌಸ್ ಬೇಗನೆ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಹ್ಯಾಂಡ್ ವರ್ಕ್ ಮಾಡಿಸ್ಲಿಲ್ಲ. ಅದಕ್ಕೆ ನನ್ನ ಬ್ಲೌಸಿಗೆ ಏನಿದೆ ಅದು ನಾನು ಮಿಷನ್ ವರ್ಕೆ ಮಾಡಿಸಿರೋದು. ಮತ್ತೆ ಇದಕ್ಕೆ ಇದು ಕುಚ್ನ ಯಾವ ತರ ಹಾಕ್ಸಿದೀನಿ ಅಂತ ತೋರಿಸ್ತೀನಿ. ಕಲರ್ ಅಂತೂ ಇದು ತುಂಬಾನೇ, ಅದ್ರಲ್ಲೂ ಸ್ವಲ್ಪ ವೈಟ್ ಇರೋರಿಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಇದು ಬಂದು ಸೆರಗು. ಪಲ್ಲು ಬಂದು ಈ ತರ ಫುಲ್ಲು ಸ್ವಲ್ಪ ಡಾರ್ಕ್ ಅಲ್ಲಿ ಇದೆ. ಗೋಲ್ಡ್ ಮತ್ತೆ ಪಿಂಕ್ ಡಾರ್ಕ್ ಕಲರ್ ಇದೆ. ಅದು ಇದು ಬಂದು ಸೆರಗು ನೋಡಿ. ನಾನು ಈ ತರ ಕುಚ್ನ ಹಾಕ್ಸಿದ್ದೆ, ಕಾಣಿಸ್ತಾ ಇದೆಯಾ? ಈ ತರ ಕುಚ್ನ ಹಾಕ್ಸಿದ್ದೆ. ನೆಕ್ಸ್ಟ್ ಇದಾದ್ಮೇಲೆ ಬ್ಲೌಸ್ ತೋರಿಸ್ತೀನಿ. ಇದು ಇನ್ನೊಂದೇನ್ ಹೇಳ್ಬೇಕು ಅಂತ ಅಂದ್ರೆ ಬ್ಲೌಸು ನನ್ಗೆ ಏನಾಯ್ತು ಅಂತಂದ್ರೆ, ಇದು ಸ್ಯಾರಿ ತಗೊಂಡಲ್ವಾ, ಈ ಸ್ಯಾರಿಲಿ ಬ್ಲೌಸ್ ಪೀಸ್ ಏನಂದ್ರೆ ಫುಲ್ಲು ಒಂಥರ ಪ್ಲೈನ್ ಬ್ಲೌಸ್ ಪೀಸ್ ಬಂದಿದ್ದು ಇದಕ್ಕೆ. ಮತ್ತೆ ಅದು ಏನಂದ್ರೆ ಪ್ಲೇನ್ ಅನ್ನೋದ್ಕಿಂತ ಒಂದ್ ಪಕ್ಷ ಪ್ಲೇನ್ ಬಂದಿದ್ರು ಅದಕ್ಕೇನೆ ವರ್ಕ್ ಮಾಡಿಸ್ತಿದ್ದೆ. ಬಟ್ ಪ್ಲೇನ್ ಅಲ್ಲ, ಒಂಥರ ಬೊಟ್ ತರ ಚೆನ್ನಾಗಿರ್ಲಿಲ್ಲ. ಇವಾಗ ಸ್ವಲ್ಪ ಏಜ್ ಆದರ ಎಲ್ಲ ಸ್ಟಿಚ್ ಮಾಡಿಸ್ತಾರಲ್ಲ ಆ ತರ ಇತ್ತಿದ್ದು ಅದು ಬ್ಲೌಸ್ ಪೀಸು. ಹಾಗಾಗಿ ನಂಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೇನೆ ಸಪ್ರೇಟ್ ಬ್ಲೌಸ್ ಪೀಸ್ ತಗೊಂಡು ಅದನ್ನ ನಾನು ಬ್ಲೌಸ್ ನ ಸ್ಟಿಚ್ ಮಾಡ್ಸಿರೋದು ತೋರಿಸ್ತೀನಿ. ಇದಕ್ಕೆ ನಾನು ಸಪ್ರೇಟ್ ತಗೊಂಡು ಯಾವ ಕಲರ್ ಅಂತಂದ್ರೆ ಇದು ಗೋಲ್ಡ್ ಮತ್ತೆ ಪಿಂಕ್ ಸ್ಯಾರಿ ಇರೋದು. ಬಟ್ ನಾನು ಇದಕ್ಕೆ ಗ್ರೀನ್ ಚೆನ್ನಾಗ್ ಕಾಣಿಸುತ್ತೆ, ಗ್ರೀನ್ ಕಾಂಬಿನೇಷನ್ ಅಲ್ಲಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಅನ್ಬಿಟ್ಟು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ನ ತಗೊಂಡು ಅದಕ್ಕೆ ಮಿಷನ್ ವರ್ಕ್ ಮಾಡಿ ಬ್ಲೌಸ್ ಹೊಲ್ಸಿರೋದು. ನಮ್ಮೂರಲ್ಲೇನೆ ನಾನು ಸ್ಟಿಚ್ ಮಾಡಿಸಿದ್ದು, ಬೇರೆ ಬೇರೆ ಕಡೆ ಎಲ್ಲೂ ಕೊಡ್ಲಿಲ್ಲ. ಯಾಕೆಂದ್ರೆ ಗೊತ್ತಿರೋರೇ ಇದ್ರು, ಹಂಗಾಗಿ ಅಲ್ಲೇನೆ ಸ್ಟಿಚ್ ಮಾಡಿಸಿದ್ದೆ. ಮತ್ತೆ ಇನ್ನೊಂದು, ನೀವ್ ಯಾವ್ದೇ ತಗೊಂಡ್ರು ಕೂಡ, ಯಾವ್ದೇ ಸ್ಯಾರಿ ಬ್ಲೌಸ್ ಏನೇ ತಗೊಂಡ್ರು ಕೂಡ ನಾವು ಸ್ಟಿಚ್ ಮಾಡ್ಸೋದ್ರ ಮೇಲೆ ಡಿಪೆಂಡ್, ಡಿಸೈನ್ ಕೊಡ್ಸಿ ಮಾಡ್ಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಚೆನ್ನಾಗ್ ಕಾಣಿಸೋದು. ಇದು ಬಂದು ಬ್ಲೌಸ್. ಮತ್ತೆ ಫ್ರಂಟ್ ಇದನ್ನ ನಾನು ಹ್ಯಾಂಗರ್ಗೆ ಹಾಕಿರ್ಲಿಲ್ಲ, ಹ್ಯಾಂಗರ್ ಇರ್ಲಿಲ್ಲ ಅನ್ಬಿಟ್ಟು ಹ್ಯಾಂಗರ್ಗೆ ಹಾಕಿರ್ಲಿಲ್ಲ, ಹಾಗೇನೆ ಮಡ್ಸಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ನಿಮ್ಗೆ ಕಾಣಿಸ್ಬೋದು. ಇದು ಫ್ರಂಟ್. ಮತ್ತೆ ಇದು ಬೀಡ್ಸ್ ಏನಿದೆ
ಇದನ್ನ ಸ್ವಲ್ಪ ಮಾಮೂಲಿ ಮೀಡಿಯಂ ಬರುತ್ತಲ್ಲ ಆ ತರ ಬೀಡ್ಸ್ ಹಾಕ್ಸಿದ್ದೆ. ನನಗಂತೂ ಇದು ಬ್ಯಾಕ್ ಅಲ್ಲಿ ಸ್ಟಿಚ್ ಮಾಡಿರೋದಂತೂ ತುಂಬಾನೇ ಇಷ್ಟ. ಈ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಈ ಬೀಡ್ಸ್ ಏನಿದೆ ಇದು ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಒಂಥರ ಸೌಂಡ್ ಬರುತ್ತೆ, ಇದೇನೋ ಒಂಥರ ಇಷ್ಟ ನನ್ಗೆ ಈ ತರ. ಮತ್ತೆ ಇನ್ನೊಂದ್ ಏನಂದ್ರೆ ಈ ತರ ಸ್ಲೀವ್ಗೆಲ್ಲ ನಾನು ಈ ತರ ಬೀಡ್ಸ್ ಹಾಕ್ಸೋದು ಅಂತ ಅಂದ್ರೆ ತುಂಬಾನೇ ಇಷ್ಟ ನನ್ಗೆ. ಅದೇನು ಅಂತ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಇಷ್ಟ. ಇದನ್ನೆಲ್ಲ ಕಂಪ್ಲೀಟ್ ಮಿಷಿನ್ ವರ್ಕೇನೆ ಮಾಡ್ಸಿರೋದು. ನೋಡಿ ಈ ತರ ಮಿಷಿನ್ ವರ್ಕ್ ಆದ್ರೆ ಬ್ಲೌಸ್ ನೀಟಾಗಿ ಇರುತ್ತೆ. ನಾವು ನೀಟಾಗಿ ಇಟ್ಕೊಂಡ್ರೆ ತುಂಬಾನೇ ನೀಟಾಗಿರುತ್ತೆ. ಮತ್ತೆ ತುಂಬಾ ವರ್ಷಗಳ ಕಾಲ ಇರುತ್ತೆ. ನೀಟಾಗಿ ಇಟ್ಕೋಬೇಕಷ್ಟೇ, ಇಟ್ಕೊಂಡ್ರೆ ಇರುತ್ತೆ. ಹ್ಯಾಂಡ್ ವರ್ಕ್ ಏನಾಗಿದೆ ಅಂತ ಅಂದ್ರೆ ನಮ್ಮ ಅಕ್ಕನ ಮದ್ವೆಲ್ಲೂ ಹ್ಯಾಂಡ್ ವರ್ಕ್ನೆ ಮಾಡ್ಸಿದ್ದು. ಆ ಬ್ಲೌಸ್ ಎಲ್ಲ ಏನಾಗಿದೆ ಅಂತಂದ್ರೆ ಫುಲ್ಲು ಇದು ಇರುತ್ತಲ್ಲ ನೂಲೆಲ್ಲ ಎಲ್ಲ ಫುಲ್ ಅಳ್ದಿರೋ ತರ ಆಗಿತ್ತು. ಹಾಗಾಗಿ ನನ್ಗೆ ಹ್ಯಾಂಡ್ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಆಗ್ಲಿಲ್ಲ ಮಾಡಿಸ್ಲಿಕ್ಕೆ. ಮಿಷಿನ್ ವರ್ಕ್ ಆದ್ರೆ ಬ್ಲೌಸು ಕೂಡ ಬಾಳ್ಕೆ ಬರುತ್ತೆ ಅನ್ಬಿಟ್ಟು ಮಿಷಿನ್ ವರ್ಕ್ ಮಾಡಿಸಿದ್ದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.